ಓಂ ಶಾಂತಿ. ಇಂದಿನ ದಿನಾಂಕ 25/8/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 4/11/2001. ಮಧುಬನ. ಸತ್ಯವಾದಿಯಾಗಿ ಹಾಗೂ ಸಮಯ ಪ್ರಮಾಣ ಬೇಅದ್ದಿನ ವೃತ್ತಿ ದೃಷ್ಟಿ ಹಾಗೂ ಕೃತಿ ಮಾಡಿಕೊಳ್ಳುವ ದೃಢ ಸಂಕಲ್ಪದ ದೀಪ ಬೆಳಗಿಸಿರಿ. ಇಂದು ಪ್ರೇಮ ಸಾಗರ ಬಾಪ್ತಾದ ತಮ್ಮ ಅತಿ ಪ್ರೀತಿಯ ಬಹಳ ಕಾಲದಿಂದ ಅಗಲಿ ಹೋದ ಮಧುರ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ನೀವೆಲ್ಲರೂ ಸಹ ಮಿಲನ ಮಾಡಲು ಬಂದಿದ್ದೀರಲ್ಲವೇ? ನೀವು ಓಡೋಡಿ ಬಂದಿದ್ದೀರೆಂದಾಗ ಮಕ್ಕಳ ಜೊತೆ ಮಿಲನ ಮಾಡುವ ಸಲುವಾಗಿ ಬಾಪ್ತಾದರವರು ಓಡೋಡಿ ಬಂದಿದ್ದಾರೆ. ನೀವೆಲ್ಲರೂ ಈ ಸಾಕಾರ ಲೋಕದಿಂದ ಬಂದಿದ್ದೀರಿ. ಬಾಪ್ತಾದ ಪರಲೋಕ ಹಾಗೂ ಸೂಕ್ಷ್ಮ ಲೋಕದಿಂದ ಬಂದಿದ್ದಾರೆ. ಹಾಗಾದರೆ ಎಲ್ಲದಕ್ಕಿಂತ ದೂರದಿಂದ ಯಾರು ಬಂದಿದ್ದಾರೆ? ದೂರ ದೇಶದವರು ಯಾರಾಗಿದ್ದಾರೆ? ಡಬಲ್ ವಿದೇಶದವರು ದೂರ ದೇಶದವರಾಗಿದ್ದಾರೆಯೇ? ಇಲ್ಲ, ಎಲ್ಲದಕ್ಕಿಂತ ಅತಿ ದೂರವಿರುವ ದೂರ ದೇಶದವರು ತಂದೆ ಆಗಿದ್ದಾರೆ. ಬಾಪ್ತಾದರವರಿಗೂ ಈ ಬಾರಿ ಡಬಲ್ ವಿದೇಶದ ಹಾಗೂ ಭಾರತವಾಸಿ ಮಕ್ಕಳ ಬಗ್ಗೆ ಒಂದು ಹೆಮ್ಮೆ ಅರ್ಥಾತ್ ಗೌರವ ಇದೆ. ಹೇಳಿ, ವಿಶೇಷ ಡಬಲ್ ವಿದೇಶದ ಮಕ್ಕಳ ಧೈರ್ಯವನ್ನು ನೋಡಿ ಬಾಪ್ತಾದರವರಿಗೆ ಹೆಮ್ಮೆ ಇದೆ. ಏಕೆಂದರೆ ಮಕ್ಕಳು ಎಷ್ಟೇ ಪರಿಸ್ಥಿತಿಗಳು ಇದ್ದರೂ ಸಹ ತಂದೆಯ ಜೊತೆ ಮಿಲನ ಮಾಡುವ ಸಲುವಾಗಿ ಬಂದಿದ್ದಾರೆ. ನಾಟಕ ತನ್ನ ಚಮತ್ಕಾರವನ್ನು ತೋರಿಸಿದರೂ ಸಹ ಆ ನಾಟಕಕ್ಕೆ ತಂದೆ ಹಾಗೂ ಮಕ್ಕಳ ಮಿಲನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಇಂತಹ ಧೈರ್ಯಶಾಲಿ ಮಕ್ಕಳ ಮೇಲೆ ಬಾಪ್ತಾದ ವಿಶೇಷವಾಗಿ ವರದಾನಗಳ ಮಳೆಯನ್ನೇ ಸುರಿಸುತ್ತಿದ್ದಾರೆ. ಇಂದು ಈ ಸೆಕೆಂಡಿನಲ್ಲಿ ಯಾವುದೇ ಮಗು ಯಾವುದೇ ವರದಾನವನ್ನು ಬಯಸಿದರೂ ಆ ವರದಾನ ಸಹಜವಾಗಿ ಸಿಗುತ್ತದೆ. ಈ ವರದಾನವನ್ನು ಪ್ರತಿದಿನ ಅಮೃತ ವೇಳೆ ಹಾಗೂ ಕರ್ಮಯೋಗಿ ಸ್ಥಿತಿಯ ಸಮಯದಲ್ಲಿ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು. ಎಂದಿಗೂ ವ್ಯಾಕುಲರಾಗಬಾರದು. ಎಲ್ಲರಿಗೂ ತಂದೆಯ ವರದಾನವು ಪ್ರಾಪ್ತಿಯಾಗಿದೆ. ಹೇಗೆ ಸ್ಥೂಲ ನಯನಗಳ ಮಧ್ಯದಲ್ಲಿ ನಿರಂತರವಾಗಿ ಬಿಂದು ಹೊಳೆಯುತ್ತದೆ ಎಲ್ಲವೇ? ಅದೇ ರೀತಿ ಬಿಂದು ರೂಪ ತಂದೆಯನ್ನು ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು. ಸಮಾವೇಶ ಮಾಡಿಕೊಂಡಿರಾ? ಕಣ್ಣಿನಲ್ಲಿ ಫಿಟ್ ಆಯಿತೆ? ಕಣ್ಣಿನಿಂದ ಬೇರೆ ಆಗುವುದಿಲ್ಲವೇ? ಒಂದು ವೇಳೆ ನಿರಂತರವಾಗಿ ತಮ್ಮ ನಯನಗಳಲ್ಲಿ ಕೊಡೆಯ ಬಿಂದು ರೂಪವು ತುಂಬಿದಾಗ ತಮ್ಮ ನಯನಗಳು ಯಾವ ಕಡೆಯೂ ಆಕರ್ಷಿತವಾಗುವುದಿಲ್ಲ. ಆಗ ಯಾವ ಶ್ರಮವೂ ಆಗುವುದಿಲ್ಲ ಹಾಗೂ ಬೇರೆ ಕಡೆ ದೃಷ್ಟಿ ಹೋಗುವುದಿಲ್ಲ. ಸಂಪೂರ್ಣವಾಗಿ ಸುರಕ್ಷಿತರಾಗಿರುತ್ತೀರಿ. ಏನೇ ಆದರೂ ನಯನಗಳಲ್ಲಿ ಸದಾ ತಂದೆಯ ಬಿಂದು ರೂಪ ತುಂಬಿರಬೇಕು. ಸದಾ ನಯನಗಳಲ್ಲಿ ತುಂಬಿಕೊಂಡಾಗ ಹೃದಯದಲ್ಲಿಯೂ ಸಹ ಅವರೇ ತುಂಬಿರುತ್ತಾರೆ. ಹೀಗೆ ತಂದೆಯನ್ನು ತಮ್ಮ ಹೃದಯದಲ್ಲಿ ಹಾಗೂ ನಯನಗಳಲ್ಲಿ ತುಂಬಿಕೊಳ್ಳುವ ವಿಧಿ ಬಾಪ್ತಾದ ಮಾಲೀಕನನ್ನು ತೃಪ್ತ ಮಾಡಬೇಕು. ಸಾಹೇಬ್ ರಾಜಿ ಆಗಿದ್ದಾರೆ ಎಂದು ನೀವು ತಿಳಿದುಕೊಳ್ಳುವುದಾದರೆ ಎಷ್ಟು % ರಾಜಿಯಾಗಿದ್ದಾರೆ? ಕೆಲವರು 99% ಎಂದು, ಕೆಲವರು 75% ಎಂದು ಹೇಳಿದರು. ಶುಭಾಶಯಗಳು. ಶುಭಾಶಯಗಳು. ಬಾಪ್ತಾದರವರನ್ನು ಖುಷಿ ಮಾಡುವುದು ಸಹಜವೋ ಅಥವಾ ಕಷ್ಟವೋ? ಸಹಜವೇ. ಹಿಂದೆ ಕುಳಿತಿರುವವರು ಹೇಳಿ, ಸಹಜವೇ. ಕೈಯನ್ನು ಬಹಳ ಚೆನ್ನಾಗಿ ಎತ್ತುತ್ತೀರಿ. ಸತ್ಯ ಹೃದಯವು ಬಾಪ್ತಾದರವರನ್ನು ರಾಜಿ ಮಾಡುವ ಸಹಜ ಸಾಧನವಾಗಿದೆ. ಸತ್ಯ ಹೃದಯದ ಮೇಲೆ ಪ್ರಭು ರಾಜಿ ಆಗಿದ್ದಾರೆಯೇ? ರಾಜಿ ಮಾಡಬೇಕೆಂದರೆ ಪ್ರತಿ ಕರ್ಮದಲ್ಲಿ ಸತ್ಯವಾದಿಗಳಾಗಬೇಕು. ಸತ್ಯತೆಯು ಮಹಾನತೆಯಾಗಿದೆ. ಯಾರು ಸತ್ಯವಾದಿಗಳಾಗಿರುತ್ತಾರೆ ಅವರು ಸದಾ ಸಂಕಲ್ಪ, ವಾಣಿ ಹಾಗೂ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ರಾಜಯುಕ್ತರಾಗಿರುತ್ತಾರೆ.
ಅರ್ಥಾತ್ ರಹಸ್ಯವನ್ನು ತಿಳಿದು ಮಾಡುವವರು ನಡೆದುಕೊಳ್ಳುವವರಾಗಿರುತ್ತಾರೆ. ಆದುದರಿಂದ ನಾವು ಎಲ್ಲಿಯವರೆಗೆ ರಾಜಿಯಾಗಿದ್ದೇವೆಂದು ತಿಳಿದುಕೊಳ್ಳುವ ಚಿಟ್ಟೆಯಾಗಿದೆ. ಅವರೆಂದಿಗೂ ತಮ್ಮ ಸ್ವಸ್ಥಿತಿಯಿಂದ ಎಂದಿಗೂ ಅತೃಪ್ತರಾಗುವುದಿಲ್ಲ. ಅರ್ಥಾತ್ ಅವರೆಂದಿಗೂ ವ್ಯಾಕುಲರಾಗುವುದಿಲ್ಲ ಹಾಗೂ ಸಂಕಲ್ಪ, ವೃತ್ತಿ, ಸ್ಮೃತಿ ದೃಷ್ಟಿಯಿಂದ ಯಾರಿಗೂ ಬೇಸರ ಮಾಡುವುದಿಲ್ಲ. ಏಕೆಂದರೆ ಅವರು ಎಲ್ಲರ ಹಾಗೂ ಸ್ವಯಂನ ಸ್ವಭಾವ ಸಂಸ್ಕಾರವನ್ನು ತಿಳಿದಿರುವಂತಹ ರಹಸ್ಯಯುಕ್ತರಾಗಿರುತ್ತಾರೆ. ಹೀಗೆ ತಂದೆಯನ್ನು ರಾಜಿ ಮಾಡುವ ವಿಧಿಯಾಗಿದೆ ರಹಸ್ಯಯುಕ್ತರಾಗಿ ನಡೆಯುವುದು ಹಾಗೂ ರಹಸ್ಯಯುಕ್ತರು ಅರ್ಥಾತ್ ತಮ್ಮ ಆಂತರ್ಯದಲ್ಲಿ ಮತ್ತು ಅನ್ಯರನ್ನು ಬೇಸರ ಮಾಡದಿರುವುದು. ಸಮಯ ಅನುಸಾರ ಸದಾ ತಮ್ಮ ಮನಸ್ಸು ಬುದ್ಧಿಯನ್ನು ಸ್ವಪ್ನದಲ್ಲಿಯೂ ಸಹ ಸದಾ ಶುಭ ಹಾಗೂ ಶುದ್ಧವಾಗಿ ಇಟ್ಟುಕೊಳ್ಳಿ. ಕೆಲವು ಮಕ್ಕಳು ತಂದೆಯ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡುವಾಗ ಈ ರೀತಿ ಹೇಳುತ್ತಾರೆ, ಬಾಪ್ ದಾದಾರವರೇನೋ ಶಕ್ತಿಗಳನ್ನು ಕೊಡುತ್ತಾರೆ, ಆದರೆ ಸಮಯದಲ್ಲಿ ಆ ಶಕ್ತಿಗಳು ಉಪಯೋಗವಾಗುವುದಿಲ್ಲ. ಆದರೆ ಬಾಪ್ ದಾದಾ ವಿಶೇಷವಾಗಿ ಎಲ್ಲ ಮಕ್ಕಳ ಜೊತೆಗಾರರಾಗಿರುವ ಕಾರಣ ಜೊತೆಯ ಸಂಬಂಧವಿರುವುದರಿಂದ ವಿಶೇಷವಾಗಿ ಆ ಸಮಯದಲ್ಲಿ ಮಕ್ಕಳಿಗೆ ಅಧಿಕವಾದ ಸಹಯೋಗವನ್ನು ಕೊಡುತ್ತಾರೆ. ಏಕೆಂದರೆ ಎಲ್ಲ ಮಕ್ಕಳನ್ನು ಸಂಪನ್ನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ತಂದೆಯ ಜವಾಬ್ದಾರಿಯಾಗಿದೆ. ಆದುದರಿಂದ ತಂದೆಯು ತಮ್ಮ ಜವಾಬ್ದಾರಿಯನ್ನು ವಿಶೇಷವಾಗಿ ಇಂತಹ ಸಮಯದಲ್ಲಿ ನಮ್ಮೊಂದಿಗೆ ತಮ್ಮ ಸಂಬಂಧವನ್ನು ನಿಭಾಯಿಸುತ್ತಾರೆ. ಆದರೆ ಒಮ್ಮೊಮ್ಮೆ ಮಕ್ಕಳ ಮನಸ್ಸಿನ ಪ್ರೇರಣಾ ಶಕ್ತಿಯ ಸ್ವಿಚ್ ಆಫ್ ಆಗಿರುತ್ತದೆ. ಆದುದರಿಂದ ತಂದೆಯು ತಾನೇ ಏನು ಮಾಡಲು ಸಾಧ್ಯವಿದೆ. ಆದರೆ ಆ ಸಮಯದಲ್ಲಿ ತಂದೆಯು ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಹೆಚ್ಚು ಸಮಯವೂ ಬೇಕಾಗುತ್ತದೆ. ಆದುದರಿಂದ ಮತ್ತೆ ಸ್ವಿಚ್ ಆನ್ ಆದಾಗ ಮಕ್ಕಳು ಈ ರೀತಿ ಹೇಳುತ್ತಾರೆ, ಈ ರೀತಿ ಮಾಡಬಾರದಾಗಿತ್ತೋ, ಆದರೆ ಆಗಿಬಿಟ್ಟಿತೋ. ಆದುದರಿಂದ ಸದಾ ತಮ್ಮ ಮನಸ್ಸಿನ ಪ್ರೇರಣಾ ಶಕ್ತಿ ಅದನ್ನು ತಂದೆ ಪ್ರೇರಣೆ ಎಂದು ಹೇಳುತ್ತಾರೆ. ಆ ಟಚಿಂಗ್ ಅಥವಾ ಪ್ರೇರಣಾ ಶಕ್ತಿಯ ಸ್ವಿಚ್ಚನ್ನು ಆನ್ ಮಾಡಿ ಇಟ್ಟುಕೊಳ್ಳಿ. ಆದರೂ ಸಹ ಮಾಯೆಯು ಆಫ್ ಮಾಡಲು ಪ್ರಯತ್ನ ಮಾಡುತ್ತಾ 1 ಸೆಕೆಂಡಿನಲ್ಲಿ ಆಫ್ ಮಾಡಿ ಹೊರಟು ಹೋಗುತ್ತದೆ. ಆ ಕಾರಣ ಹೇಗೆ ಸಮಯವು ಅತಿ ಸೂಕ್ಷ್ಮವಾದಂತೆ ಸಮಯ ಇನ್ನೂ ಬಹಳ ಸೂಕ್ಷ್ಮವಾಗುತ್ತದೆ. ಭಯ ಪಡುವುದಿಲ್ಲ ತಾನೆ. ನೀವೆಲ್ಲರೂ ಯಾವ ವರ್ಷವನ್ನು ಆಚರಣೆ ಮಾಡುತ್ತಿದ್ದೇವೆಂದು ಬಾಪ್ ದಾದಾ ಮೊದಲೇ ಹೇಳಿದ್ದಾರೆ. ಯಾವ ವರ್ಷವನ್ನು ಆಚರಣೆ ಮಾಡಿದ್ದೀರಿ? ಸಂಸ್ಕಾರದಿಂದ ಜಗತ್ತಿನ ಪರಿವರ್ತನೆ ಎಂಬ ವರ್ಷವನ್ನು ಆಚರಣೆ ಮಾಡಿದ್ದೀರಿ. ಪಕ್ಕಾ ಆಚರಣೆ ಮಾಡಿದ್ದೀರಲ್ಲವೇ? ಆಚರಣೆ ಮಾಡಿದ್ದೀರಾ ಅಥವಾ ಮರೆತಿರುವಿರಾ? ಆಚರಣೆ ಮಾಡುತ್ತಿದ್ದೇವೆ. ನಾನು ಯಾವಾಗ ಮಕ್ಕಳು ಪ್ರಪಂಚ ಪರಿವರ್ತನೆ ಮಾಡುವ ಪಕ್ಕಾ ಸಂಕಲ್ಪ ಮಾಡಿರುವ ಕಾರಣ ಪ್ರಕೃತಿಯೂ ಸಹ ತಂದೆಯನ್ನು ಈ ರೀತಿ ಕೇಳುತ್ತಿದೆ, ಸ್ವಚ್ಛ ಮಾಡಲು ತಯಾರು ಮಾಡುತ್ತೇನೆ. ಆದರೆ ಸ್ವಚ್ಛ ಮಾಡಲು ನಿಮಿತ್ತವಾಗಿರುವವರು ಸ್ವಚ್ಛ ಮಾಡುವ ಸಮಯದಲ್ಲಿ ಮಾಡುತ್ತಾ ಯೋಚನೆಯಲ್ಲಿ ಮುಳುಗಿ ಮಾಡೋಣವೇ ಅಥವಾ ಬೇಡ ಎಂಬ ದ್ವಂದ್ವದಲ್ಲಿ ಬಂಧಿಸಿಕೊಳ್ಳುತ್ತಾರೆ. ಬೇಗ ಮಾಡೋಣವೇ, ನಿಧಾನವಾಗಿ ಮಾಡೋಣವೇ ಎಂದು ಪ್ರಕೃತಿಯು ನಾನು ಏನು ಮಾಡಬೇಕೆಂದು ಬಾಪ್ ದಾದಾರವರನ್ನು ಕೇಳುತ್ತಿದೆ. ಈಗ ನಾವು ಏನೆಂದು ಉತ್ತರ ಕೊಡಲಿ? ಡಬಲ್ ವಿದೇಶದವರು ಹೇಳಿ, ಸ್ವಲ್ಪ ಕಾಯುವಂತೆ ಹೇಳಬೇಕು. ಆದರೆ ಇದು ಯಥಾರ್ಥ ಉತ್ತರವಲ್ಲ. ಒಂದು ವೇಳೆ ಡಬಲ್ ವಿದೇಶದವರೇ ಕಾಯುವುದಾದರೆ ನಂತರ ವಿಮಾನವೂ ಸಹ
ಸಿಗುವುದಿಲ್ಲ. ಈಗಂತೂ ವಿಮಾನ ಸಿಕ್ಕಿತಲ್ಲವೇ, ವಿಮಾನದಲ್ಲಿ ನಿದ್ರೆ ಮಾಡುತ್ತಾ ಸುಖವಾಗಿ ಬಂದಿದ್ದೀರಲ್ಲವೇ. ಇಡೀ ಸಭೆಯಲ್ಲಿ ಬರುವಾಗ ಯಾರಿಗಾದರೂ ಕಷ್ಟವಾಯಿತೆ? ಅಂಥವರು ಕೈ ಎತ್ತಿ. ಒಬ್ಬರು ನಮ್ಮ ವಿಮಾನ ಒಮ್ಮೆ ಹಿಂತಿರುಗಿತೆಂದು ಹೇಳಿದರು. ಸಮಯದಲ್ಲಂತೂ ತಲುಪಿದ್ದೀರಲ್ಲವೇ. ಇದು ಸಹ ಧೈರ್ಯದ ಮಾತಾಗಿದೆ. ಯಾರು ಸ್ವಲ್ಪ ಭಯಪಟ್ಟವರು ಹಾಗೆಯೇ ಉಳಿದು ಬಿಟ್ಟರು. ನೀವು ತಲುಪಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದೀರಿ. ಕೇವಲ ಒಬ್ಬರ ವಿಮಾನ ಮಾತ್ರ ಹಿಂತಿರುಗಿತು. ಅದೇನೂ ದೊಡ್ಡ ಮಾತೇನಲ್ಲ. ಮತ್ತೆ ಚೆನ್ನಾಗಿ ಸಿಗುತ್ತದೆ. ಇನ್ನು ಮುಂದೆ ಪ್ರಕೃತಿಯನ್ನು ಸ್ವಚ್ಛ ಮಾಡುವವರನ್ನು ಯೋಚನೆ ಅಥವಾ ದ್ವಂದ್ವದಲ್ಲಿ ಸಿಕ್ಕಿಸಬೇಡಿ. ಏಕೆಂದರೆ ಸ್ಥಾಪನೆ ಮಾಡುವವರು ಸಹ ಒಮ್ಮೊಮ್ಮೆ ಯೋಚನೆಯಲ್ಲಿ ಮುಳುಗಿರುತ್ತಾರೆ. ಏನು ಮಾಡಲಿ, ಈ ರೀತಿ ಮಾಡೋಣವೇ ಅಥವಾ ಬೇಡವೇ, ಸರಿಯಾಗುತ್ತದೋ ಇಲ್ಲವೋ ಎಂಬ ದ್ವಂದ್ವದಲ್ಲಿ ಬಂಧಿಸಬಾರದು. ಮಾಡೋಣ ಅಥವಾ ಬೇಡವೆಂಬ ನಿರ್ಣಯವು ಒಮ್ಮೆಯೇ ಸ್ಪಷ್ಟವಾಗಬೇಕು. ಇದು ಸರಿ ಅಥವಾ ತಪ್ಪು ಸ್ಪಷ್ಟ ಇರಲಿ. ಏಕೆಂದರೆ ಈ ವರ್ಷವನ್ನು ಆಚರಣೆ ಮಾಡಿದ ಕಾರಣ ಪ್ರಕೃತಿಯೂ ಸಹ ತಯಾರು ಮಾಡಿಕೊಳ್ಳುತ್ತದೆ. ಪ್ರಕೃತಿಯು ಈಗಲೂ ತಯಾರಿ ಮಾಡಿಕೊಳ್ಳುತ್ತಿದೆ. ಆದರೆ ಸ್ಥಾಪನೆಗೆ ನಿಮಿತ್ತ ಆಗಿರುವ ಆತ್ಮಗಳು ಈಗ ಯಾವುದಾದರೂ ಮಾತುಗಳಲ್ಲಿ, ಅರ್ಥಾತ್ ಅದು ಸ್ವಪ್ರತಿ ಆಗಿರಬಹುದು ಅಥವಾ ಅನ್ಯರ ಪ್ರತಿ ಆಗಿರಬಹುದು, ಯೋಚನೆಯಲ್ಲಿ ಸಮಯವನ್ನು ಕಳೆಯಬಾರದು. 1 ಸೆಕೆಂಡಿನಲ್ಲಿ ಸ್ಪಷ್ಟವಾದ ಪ್ರೇರಣೆ ಇರಲಿ. ಬಿಂದು ಇಡಲು ಎಷ್ಟು ಸಮಯ ಬೇಕಾಗುತ್ತದೆ? 1 ಸೆಕೆಂಡಿನಲ್ಲಿ. ಹಾಗಾದರೆ ತಮ್ಮ ನಿಜ ಜೀವನದಲ್ಲಿ ಬಿಂದು ಇಡಲು 1 ಸೆಕೆಂಡ್ ಮಾತ್ರ ಆಗುತ್ತದೆ. ಒಂದು ವೇಳೆ ಯಾವುದಾದರೂ ಮಾತು ನಿಮ್ಮ ಮುಂದೆ ಬಂದಿತೆಂದು ತಿಳಿದುಕೊಳ್ಳಿ. ಆ ಮಾತಿಗೆ ಪೂರ್ಣ ವಿರಾಮ ಅರ್ಥಾತ್ ಬಿಂದು ಇಡಲು ಎಷ್ಟು ಸಮಯ ಬೇಕಾಗುತ್ತದೆ? ಪಾಂಡವರಿಗೆ 1 ಸೆಕೆಂಡ್ ಬೇಕಾಗುತ್ತದೆಯೇ? ಒಮ್ಮೊಮ್ಮೆ ಪಾಂಡವರಿಗೆ ಪೂರ್ಣ ವಿರಾಮ ಇಡಲು ಸಮಯ ಬೇಕಾಗುತ್ತದೆ. ಆದರೆ ಇವರು 1 ಸೆಕೆಂಡ್ ಬೇಕಾಗುತ್ತದೆ. ಏಕೆಂದರೆ ಶಕ್ತಿಯರಲ್ಲಿ ಶಕ್ತಿ ಇದೆ. ಆದುದರಿಂದ ಅನ್ಯರ ಪ್ರಭಾವವು ನಿಮ್ಮ ಮೇಲೆ ಬೀಳುವುದಿಲ್ಲ. ಈ ರೀತಿ ನಿಮಗೂ ಅವರಿಗೂ ಬಹಳ ಅಂತರವಿದೆ. ಏಕೆಂದರೆ ಎಲ್ಲರೂ ಮಕ್ಕಳಾಗಿದ್ದಾರೆ, ಸತ್ಯ ಹೃದಯದವರಾಗಿದ್ದಾರೆ. ಒಳ್ಳೆಯದು. ಈ ಪ್ರಾಂಗಣವು ತುಂಬಿದೆ. ಕೆಳಗೆ ಅನೇಕ ಪಾಂಡವರು ಕುಳಿತಿದ್ದಾರೆ. ಒಂದು ವೇಳೆ ಅವರು ಕೆಳಗಡೆ ಕುಳಿತಿದ್ದರೂ ಸಹ ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಮಧುಬನದಲ್ಲಿ ಬಾಪ್ ದಾದಾ ಆಗಮಿಸಿದ್ದಾರೆ ಎಂದು ದೇಶ ವಿದೇಶದ ಎಲ್ಲ ಮಕ್ಕಳು ಇದೇ ನೆನಪಿನಲ್ಲಿ ಕುಳಿತಿದ್ದಾರೆ. ತಮ್ಮ ತಮ್ಮ ವಿಶಾಲ ಬುದ್ಧಿ ಹಾಗೂ ದಿವ್ಯ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಅವರೂ ಸಹ ಎಷ್ಟೇ ದೂರದಲ್ಲಿ ಕುಳಿತಿದ್ದರೂ ಮನಸ್ಸಿನಿಂದ ಮಧುಬನದಲ್ಲಿ ತಂದೆ ಮುಂದೆ ಕುಳಿತಿದ್ದಾರೆ. ನಿಮ್ಮ ಈ ಸಾಕಾರ ವತನದ ಸಾಧನಗಳು ಏರುಪೇರು ಆಗಬಹುದು. ಆದರೆ ತಮ್ಮ ಆಧ್ಯಾತ್ಮಿಕ ದೂರದೃಷ್ಟಿ, ವಿಶಾಲ ಬುದ್ಧಿ ಎಂದಿಗೂ ಕೆಡುವುದಿಲ್ಲ. ಹೀಗೆ ಬಾಪ್ ದಾದಾರವರ ಸನ್ಮುಖದಲ್ಲಿ 4 ಕಡೆಯ ಎಲ್ಲ ಸೇವಾ ಕೇಂದ್ರದ ಮಕ್ಕಳು ಕಾಣುತ್ತಿದ್ದಾರೆ. ಒಳ್ಳೆಯದು. ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಲ್ಲವೇ? ಸಂಗಮ ಯುಗವು ಆಚರಿಸುವ ಯುಗವಾಗಿದೆ. ಇದನ್ನು ಅಂತರ್ಮುಖಿಯಾದರೂ ಆಚರಿಸಿ ಅಥವಾ ಅತೀಂದ್ರಿಯ ಸುಖದ ಮಜದಲ್ಲಾದರೂ ಆಚರಿಸಿ. ಒಂದು ವೇಳೆ ಸೇವೆಯಲ್ಲಿ ಮಹಾದಾನಿಯಾಗಿ ಆತ್ಮಗಳಿಗೆ ಮಹಾದಾನವನ್ನು ಕೊಡುತ್ತಾ ಆಚರಿಸಿ ಅಥವಾ ಪರಸ್ಪರ ಆತ್ಮಿಕ ವಾರ್ತಾಲಾಪ ಮಾಡಿ ಅಥವಾ ನೃತ್ಯ ಮಾಡಿ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರ ವಿಶೇಷತೆಯನ್ನು ನೋಡುತ್ತಾ ವಿಶೇಷತೆಯ ಪರಿಮಳವನ್ನು ತೆಗೆದುಕೊಳ್ಳಿ. ಈ ರೀತಿ ಸದಾ ಆಚರಿಸುವುದೇ ಆಚರಿಸುವುದಾಗಿದೆ. ಏಕೆಂದರೆ ಕಳೆದುಕೊಳ್ಳುವ ಯುಗವು ಸಮಾಪ್ತಿಯಾಯಿತು. ಕಳೆದುಕೊಳ್ಳುವ ಯುಗ
ಮುಗಿಯಿತಲ್ಲವೇ? ಈಗ ಆಚರಣೆ ಮಾಡುವ ಹಾಗೂ ಸಂಪಾದನೆ ಮಾಡುವ ಯುಗವಾಗಿದೆ. ಇದು ಜಮಾ ಮಾಡಿಕೊಳ್ಳುವ ಯುಗವೂ ಆಗಿದೆ. ಹೀಗೆ ಬಾಪ್ತಾದ ಸದಾ ಪ್ರತಿಯೊಬ್ಬ ಮಕ್ಕಳಲ್ಲಿ ಇದನ್ನೇ ನೋಡುತ್ತಾರೆ. ಯಾವುದಾದರೂ ರೂಪದಲ್ಲಿ ಆಚರಣೆಯನ್ನು ಮಾಡಬಹುದು. ಏಕೆಂದರೆ ಸಂಗಮದಲ್ಲಿ ಕಳೆದುಕೊಳ್ಳುವ ಹಾಗೂ ಪಡೆದುಕೊಳ್ಳುವ ಎರಡು ಪ್ರಕಾರದ ಜ್ಞಾನವೂ ಇದೆ. ಆದುದರಿಂದ ಕಳೆದುಕೊಂಡು ನಂತರ ಕಳೆದುಕೊಳ್ಳುವ ಸಂಪಾದನೆ ಬಗ್ಗೆ ಮಹತ್ವ ಇರುತ್ತದೆ. ಈಗ ಕಳೆದುಕೊಳ್ಳುವುದಕ್ಕೆ ಪೂರ್ಣ ವಿರಾಮವಿಟ್ಟುಕೊಳ್ಳಿ. ಅರ್ಥಾತ್ ಸ್ಟಾಪ್ ಅಂದರೆ ಕಳೆದುಕೊಳ್ಳಬಾರದು. ಒಂದು ಸಂಕಲ್ಪವನ್ನೂ ಸಹ ಕಳೆದುಕೊಳ್ಳಬಾರದು. ಸಂಪಾದನೆ ಮಾಡಿಕೊಳ್ಳುವ ಸಮಯದಲ್ಲಿ ಕಳೆದುಕೊಂಡರೆ ಸಂಪಾದನೆಯನ್ನು ಯಾವಾಗ ಮಾಡಿಕೊಳ್ಳುತ್ತೀರಿ? ಏಕೆಂದರೆ ಮುಂದೆ ಸಮಯ ಸಿಗುವುದು ಕಷ್ಟವಾಗಬಹುದು. ಇರುವ ಖಜಾನೆಗಳಲ್ಲಿ ಅತಿ ದೊಡ್ಡ ಖಜಾನೆಯು ಯಾವುದಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ಸಂಕಲ್ಪ, ಸಮಯ, ಜ್ಞಾನದ ಖಜಾನೆಯು ಜೀವನದಲ್ಲಿ ಬಂದಿದೆಯೇ? ಏಕೆಂದರೆ ಜ್ಞಾನವನ್ನು ಕೇಳುವುದು ಹಾಗೂ ಹೇಳುವುದು ಮೊದಲನೆಯ ಹೆಜ್ಜೆಯಾಗಿದೆ. ಆದರೆ ಜ್ಞಾನ ಅರ್ಥಾತ್ ನಾಲೆಡ್ಜ್ ಆಗಿದೆ. ನಾಲೆಡ್ಜ್ ಏನೆಂದು ಹೇಳುತ್ತಾರೆ? ನಾಲೆಡ್ಜ್ನ ಲೈಟ್ ಹಾಗೂ ಮೈಟ್ ಎಂದು ಹೇಳುತ್ತೀರಲ್ಲವೇ? ಹೀಗೆ ಜ್ಞಾನ ಅಥವಾ ನಾಲೆಡ್ಜ್ನ ಅರ್ಥವಾಗಿದೆ. ಜ್ಞಾನದ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಲೈಟ್ ಹಾಗೂ ಮೈಟ್ ಇರಬೇಕು. ಆಗ ನಾಲೆಡ್ಜ್ಫುಲ್ ಎಂದು ಹೇಳಲಾಗುತ್ತದೆ. ಕುಮಾರಿಯರು ಜ್ಞಾನಪೂರ್ಣರು ಆಗುವವರಲ್ಲವೇ? ಕೇವಲ ಸಾಪ್ತಾಹಿಕ ಶಿಕ್ಷಣ ಕೊಡುವವರು ಮಾತ್ರ ಅಲ್ಲ, ಭಾಷಣ ಮಾಡುವವರಷ್ಟೇ ಆಗಬಾರದು. ಜೊತೆಯಲ್ಲಿ ಜ್ಞಾನದ ಲೈಟ್ ಮೈಟ್ನ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿರಬೇಕು. ಬಾಪ್ದಾದಾರವರಿಗೆ ಕುಮಾರಿಯರೊಂದಿಗೆ ವಿಶೇಷ ಪ್ರೀತಿ ಇದೆ. ಏಕೆ? ತಮ್ಮ ಜೀವನದ ನಿರ್ಣಯ ಮಾಡಿಕೊಂಡಿದ್ದೀರಾ ಅಥವಾ ಈಗ ಮಾಡಿಕೊಳ್ಳಬೇಕೇ? ಚೆನ್ನಾಗಿ ಯೋಚನೆ ಮಾಡಿದ್ದೀರಾ ಅಥವಾ ತಮ್ಮ ಸ್ಥಾನಗಳಿಗೆ ಹೋಗಿ ಯೋಚನೆ ಮಾಡುತ್ತೀರಾ? ಪಕ್ಕಾ ಯೋಚನೆ ಮಾಡಿರುವುದಾದರೆ ಶುಭಾಶಯಗಳು. ದಾದೀಜಿಯವರನ್ನು ನೋಡಿ, ಇಷ್ಟೊಂದು ಸಹಯೋಗಿಗಳು ಆ್ಯಂಡ್ಸ್ ನಿಮಗೆ ಸಿಗುತ್ತಾರೆ ನೋಡಿ. ಪ್ರಶಿಕ್ಷಣವನ್ನು ಪಡೆಯುತ್ತಿರುವ ಕುಮಾರಿಯರು ಕೈ ಮೇಲೆ ಮಾಡಿ. ಎಷ್ಟು ಕುಮಾರಿಯರಿದ್ದಾರೆ ಎಂಬತ್ತು. ಈಗ ಸೇವೆಯಲ್ಲಿದ್ದು ಸೇವಾ ಕೇಂದ್ರವನ್ನು ಸಂಚಾಲನೆ ಮಾಡುವಂತಹ ಕುಮಾರಿಯರು ಕೈ ಮೇಲೆ ಮಾಡಿ. ಲೆಕ್ಕ ಮಾಡಿ. ಅರ್ಧ ಇದ್ದಾರೆ. ಒಳ್ಳೆಯದಾಯಿತು. ಕುಮಾರಿಯರಲ್ಲವೇ? ಕುಮಾರಿಯರಿಗೆ ಬಾಪ್ತಾದ ಸೇವಾ ಕೇಂದ್ರವೆಂಬ ಮನೆಯನ್ನು ಕೊಡುತ್ತಾರೆ ಹಾಗೂ ವರನಂತೂ ದೊರೆತೇ ಇದ್ದಾರೆ. ಕುಮಾರಿಯರಿಗೆ ಸದಾ ಉತ್ತಮ ಮನೆ ಹಾಗೂ ವರ ಇಬ್ಬರೂ ಬೇಕಾಗುತ್ತದೆ. ಆದುದರಿಂದ ಕುಮಾರರು ನಾವೇಕೆ ಹಿಂದೆ ಎಂದು ತಿಳಿದುಕೊಳ್ಳುತ್ತಾರೆ. ಕುಮಾರರು ಹಿಂದೆ ಅರ್ಥಾತ್ ಕಡಿಮೆ ಏನಿಲ್ಲ, ನೀವು ಸಹ ಮುಂದೆ ಇದ್ದೀರಿ. ಏಕೆಂದರೆ ಕುಮಾರರ ವಿನಃ ಸೇವೆಯು ಹೇಗೆ ನಡೆಯುತ್ತದೆ? ಯಾವುದೇ ಸೇವಾ ಕೇಂದ್ರವನ್ನು ನೋಡಿದಾಗ ಒಂದು ವೇಳೆ ಕುಮಾರರಿಲ್ಲದಿದ್ದರೆ ನಿಮಿತ್ತ ಸಹೋದರಿಯರು ಏನು ಮಾಡಲು ಆಗುವುದಿಲ್ಲ. ಕುಮಾರಿಯರಿಬ್ಬರ ಅವಶ್ಯಕತೆ ಇದೆ. ಆದುದರಿಂದ ಪಾಂಡವರ ಹಾಗೂ ಶಕ್ತಿಯರ ಹೆಸರು ಪ್ರಸಿದ್ಧವಾಗಿದೆ. ಇಬ್ಬರ ಹೆಸರು ಇದೆ. ಒಳ್ಳೆಯದು. ಈ ಸಮಯದಲ್ಲಿ ನೀವು ಪ್ರತಿಯೊಬ್ಬರಿಗೂ ಆತ್ಮಗಳಿಗಾಗಿ ದಯಾ ಹೃದಯ ಹಾಗೂ ದಾತ ಆಗಿ ಏನಾದರೂ ಕೊಡಲೇಬೇಕಾಗಿದೆ. ಮನ್ಸಾ ಸೇವೆಯ ಮೂಲಕವಾದರೂ ಕೊಡಿ, ಶುಭ ಭಾವನೆಯ ಮೂಲಕವಾದರೂ ಕೊಡಿ, ಶ್ರೇಷ್ಠ ಸಕಾಶವನ್ನು ಕೊಡುವ ವೃತ್ತಿಯಿಂದ ಕೊಡಿ, ಅಥವಾ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಮಾತಿನಿಂದಾದರೂ ಕೊಡಿ, ಅಥವಾ ತಮ್ಮ ಸ್ನೇಹ ಸಂಪನ್ನ ಸಂಬಂಧ ಸಂಪರ್ಕದಿಂದ ಆದರೂ ಕೊಡಿ. ಆದರೆ ಯಾವ ಆತ್ಮವೂ ಸಹ ವಂಚಿತರಾಗಬಾರದು. ಆದುದರಿಂದ ದಾತ ಹಾಗೂ ದಯಾ ಹೃದಯಿಗಳಾಗಿ ಅವರು ತಂದೆಯ ಮುಂದೆ ತಮ್ಮದೇ
ಭಾಷೆಯಲ್ಲಿ ಶಾಂತಿ, ಸ್ನೇಹ, ಮನಪೂರ್ವಕವಾದ ಪ್ರೀತಿಯನ್ನು ಕೊಡಿ, ಸುಖದ ಕಿರಣಗಳನ್ನು ಪ್ರಕಟ ಮಾಡಿ ಎಂದು ಬೇಡುತ್ತಾ ಕೂಗುತ್ತಿದ್ದಾರೆ. ಆದರೆ ತಂದೆ ಹೇಗೆ ಕೊಡುತ್ತಾರೆ? ನೀವು ಮಕ್ಕಳ ಮೂಲಕವೇ ಕೊಡುತ್ತಾರಲ್ಲವೇ? ತಂದೆಗೆ ನೀವೆಲ್ಲರೂ ಬಲಭುಜವಾಗಿದ್ದೀರಿ. ಯಾರಿಗಾದರೂ ಏನೇ ಕೊಡಬೇಕಾದರೆ ಕೈಗಳಿಂದ ಭುಜ ಕೊಡುತ್ತಾರಲ್ಲವೇ? ತಂದೆಗೆ ನೀವೆಲ್ಲರೂ ಬಲಭುಜವಾಗಿದ್ದೀರಲ್ಲವೇ? ಪಾಂಡವರು ಬಲಭುಜವಾಗಿದ್ದೀರಾ? ನಿಮ್ಮ ಬಲಭುಜಧಾರಿಗಳನ್ನು ಕುರಿತು ಒಂದು ಜ್ಞಾಪಕಾರ್ಥವೂ ಇದೆ. ಯಾವ ಜ್ಞಾಪಕಾರ್ಥವಿದೆ ಗೊತ್ತಿದೆಯೇ? ನೀವು ವಿರಾಟ ರೂಪದ ಚಿತ್ರವನ್ನು ನೋಡಿದ್ದೀರಾ. ಆ ಚಿತ್ರದಲ್ಲಿ ಎಷ್ಟು ಕೈಗಳನ್ನು ತೋರಿಸುತ್ತಾರೆ? ಅದು ನಿಮ್ಮ ಬಲಭುಜಧಾರಿಗಳ ಚಿತ್ರವಲ್ಲವೇ? ಕುಮಾರಿಯರೇ, ಆ ಸ್ವರೂಪದಲ್ಲಿ ನಿಮ್ಮ ಚಿತ್ರವಿದೆಯಲ್ಲವೇ? ಹೀಗೆ ತಂದೆಯ ಬಲ ಭುಜಧಾರಿಗಳ ಮೂಲಕ ಈಗ ಆತ್ಮಗಳಿಗೆ ಸುಖ ಶಾಂತಿಯ ರಕ್ಷಣೆಯನ್ನು ಕೊಡುತ್ತೀರಲ್ಲವೇ? ಇಂತಹ ಅಸಹಾಯಕರಿಗೆ ರಕ್ಷಣೆಯನ್ನು ಕೊಡದಿದ್ದರೆ ಅವರು ಎಷ್ಟೊಂದು ತಡವರಿಸುವಂತಾಗುತ್ತದೆ. ಆದುದರಿಂದ ಈಗ ಎಲ್ಲರೂ ಹದ್ದಿನ ಮಾತುಗಳಿಂದ ಮೇಲೆ ಅರ್ಥಾತ್ ಶ್ರೇಷ್ಠತೆಯಲ್ಲಿ ಬನ್ನಿ. ಹದ್ದಿನ ಮಾತುಗಳಲ್ಲಿ, ಹದ್ದಿನ ಸಂಸ್ಕಾರಗಳಲ್ಲಿ ಸಮಯವನ್ನು ಕಳೆಯಬೇಡಿ. ಇಂದು ಬಾಪ್ತಾದ ಎಲ್ಲ ಮಕ್ಕಳಿಗೂ ಒಂದು ವೇಳೆ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರಬಹುದು ಅಥವಾ ಸೇವಾ ಕೇಂದ್ರಗಳಲ್ಲಿ ಇರಬಹುದು, ದೇಶ ವಿದೇಶಗಳಲ್ಲಿ ಇರಬಹುದು. ಆದರೆ ದಯಾಹೃದಯದ ಭಾವನೆಯಿಂದ ಸೂಚನೆಯನ್ನು ನೀಡುತ್ತಿದ್ದೇವೆ. ಬಾಪ್ತಾದ ಪ್ರತಿಯೊಂದು ಮಗುವಿನ ಹದ್ದಿನ ಮಾತುಗಳೇ ಹದ್ದಿನ ಸ್ವಭಾವ ಸಂಸ್ಕಾರದ ವಯ್ಯಾರವುಳ್ಳ ಚತುರತೆಯ ಸಂಸ್ಕಾರ ಹಾಗೂ ಹುಡುಗಾಟಿಕೆಯ ಸಂಸ್ಕಾರವನ್ನು ಬಹಳ ಸಮಯದಿಂದ ನೋಡುತ್ತಿದ್ದಾರೆ. ಇದೆಲ್ಲ ನಡೆಯುತ್ತದೆ. ಯಾರು ನೋಡುತ್ತಾರೆ? ಯಾರಿಗೆ ಗೊತ್ತಾಗುತ್ತದೆ ಎಂದು ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಆದರೆ ಈ ಸಮಯದವರೆಗೂ ಬಾಪ್ತಾದ ದಯಾಹೃದಯಿಯಾಗಿ ನೋಡುತ್ತಿದ್ದರು, ಕೇಳುತ್ತಿದ್ದರೂ ಸಹ ದಯೆ ತೋರಿಸುತ್ತಿದ್ದಾರೆ. ಆದರೆ ಬಾಪ್ತಾದ ಕೊನೆಗೂ ಈ ದಯಾಹೃದಯ ಎಲ್ಲಿಯವರೆಗೂ ಎಂದು ಕೇಳುತ್ತಿದ್ದಾರೆ. ಪ್ರಕೃತಿಯೂ ಸಹ ಕೇಳುತ್ತಿದೆ. ಆದುದರಿಂದ ನೀವು ಉತ್ತರ ಕೊಡಿ, ಉತ್ತರ ಕೊಡಿ. ಈಗಂತೂ ಕೇವಲ ತಂದೆಯ ಸಂಬಂಧದಲ್ಲಿ ಪಾತ್ರ ನಡೆಯುತ್ತಿದೆ. ಶಿಕ್ಷಕ ಹಾಗೂ ಸದ್ಗುರು ಆಗಿಯೇ ಇರುತ್ತಾರೆ. ಆದರೆ ತಂದೆಯ ಸ್ವರೂಪವಾಗಿರುವ ಕಾರಣ ಕ್ಷಮಾಸಾಗರ ಪಾತ್ರ ನಡೆಯುತ್ತಿದೆ. ಒಂದು ವೇಳೆ ಧರ್ಮರಾಜನ ಪಾತ್ರ ಪ್ರಾರಂಭವಾದರೆ ಏನು ಮಾಡುತ್ತೀರಿ? ತಂದೆಯ ಧರ್ಮರಾಜನ ಪಾತ್ರದಲ್ಲಿಯೂ ಸಹ ವಾ ಮಕ್ಕಳೇ ವಾ ಎಂಬ ಕೂಗು ಕಿವಿಗಳಲ್ಲಿ ಪ್ರತಿಧ್ವನಿಸಬೇಕೆಂದು ಬಾಪ್ತಾದ ಇಷ್ಟಪಡುತ್ತಾರೆ. ಆಮೇಲೆ ತಂದೆಗೆ ಈ ರೀತಿ ದೂರನ್ನು ಹೇಳಬಾರದು. ಬಾಬಾ, ನೀವು ನಮಗೆ ತಿಳಿಸಲೇ ಇಲ್ಲ. ತಿಳಿಸಿದ್ದರೆ ನಾವು ತಯಾರಾಗುತ್ತಿದ್ದೆವಲ್ಲವೇ? ಆದುದರಿಂದ ಈಗ ಹದ್ದಿನ ಸಣ್ಣ ಪುಟ್ಟ ಮಾತುಗಳಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಅಲ್ಲದೆ ಈ ರೀತಿಯೂ ಸಹ ತಿಳಿದುಕೊಳ್ಳಬಾರದು. ನಡೆಯುತ್ತಿದ್ದೇವೆ, ನಡೆಯುತ್ತದೆ. ಆದರೆ ಹೀಗೆ ಆಗುವುದಿಲ್ಲ. ನೀವು ಏನು ಮಾಡುತ್ತೀರಿ? ಅದು 2 ಪಟ್ಟು, 3 ಪಟ್ಟು, 100 ಪಟ್ಟು ಜಮಾ ಆಗುತ್ತದೆ ವಿನಃ ಹಾಗೆಯೇ ನಡೆಯುವುದಿಲ್ಲ. ಆದುದರಿಂದ ಹೃದಯದಲ್ಲಿ ಈ ದೃಢ ಸಂಕಲ್ಪದ ದೀಪವನ್ನು ಜಾಗೃತ ಮಾಡಿ ಹದ್ದಿನಿಂದ ಬೇಹದ್ದಿನ ವೃತ್ತಿ, ದೃಷ್ಟಿ, ಕೃತಿಯನ್ನು ಮಾಡಿಕೊಳ್ಳಲೇಬೇಕು. ಹೀಗೆ ಮಾಡಿಕೊಳ್ಳಲೇಬೇಕೆಂದು ಬಾಪ್ತಾದ ಹೇಳುತ್ತಾರೆ. ಇಂದು ಮಾಡಿಕೊಳ್ಳಲೇಬೇಕೆಂದು ಹೇಳುತ್ತಿದ್ದಾರೆ. ಮುಂದೆ ಬೇರೆ ಏನು ಹೇಳುತ್ತಾರೆ? ಟೂಲೇಟ್ ಎಂದು ಹೇಳಬೇಕಾಗುತ್ತದೆ. ಸಮಯ ಹಾಗೂ ಸೇವೆಯನ್ನು ನೋಡಿ. ಸೇವೆಯೂ ಸಹ ಮುಂದುವರಿಯುತ್ತಿದೆ ಹಾಗೂ ಸಮಯವೂ ಸಹ ಮುಂದೆ ಓಡುತ್ತಿದೆ. ಆದರೆ ಸ್ವಯಂ ಹದ್ದಿನಲ್ಲಿದ್ದೇವೆ ಅಥವಾ ಬೇಹದ್ದಿನಲ್ಲಿದ್ದೇವೆ ಎಂದು
ನೋಡಿಕೊಳ್ಳಬೇಕು. ಹದ್ದಿನ ಮಾತುಗಳ ಹಿಂದೆ ನೀವು ಓಡಬೇಡಿ. ಆಗ ಬೇಹದ್ದಿನ ವೃತ್ತಿ, ಸ್ವಮಾನದ ಸ್ಥಿತಿ ನಿಮ್ಮ ಹಿಂದೆ ಓಡುತ್ತವೆ. ಈ ವರ್ಷದಲ್ಲಿ ಈ ಸಮಯದವರೆಗೆ ಏನೆಲ್ಲ ಮಾಡಿದ್ದೀರಿ ಅದರೊಂದಿಗೆ ಬಾಪ್ ದಾದಾ ಸಂತುಷ್ಟವಾಗಿದ್ದಾರೆ ಹಾಗೂ ಅಂತಹ ಅವಕಾಶವನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಆದರೆ ಈಗ ಸೇವೆಯಲ್ಲಿ ಅನುಭೂತಿ ಮಾಡಿಸಬೇಕು. ಪರಂಜ್ಯೋತಿಗೆ ಅರ್ಪಣೆ ಆಗುವಂತಹ ಪತಂಗಗಳನ್ನಾಗಿ ಮಾಡಬೇಕು. ಒಂದು ವೇಳೆ ಸಹಯೋಗಿಗಳನ್ನಾಗಿ ಆದರೂ ಮಾಡಿ, ಜೊತೆಗಾರರನ್ನಾಗಿಯಾದರೂ ಮಾಡಿ, ಆದರೆ ಏನಾದರೂ ಆಗಬೇಕು. ಅದಕ್ಕಾಗಿ ಅನುಭೂತಿ ಎಂಬ ಖಜಾನೆಯನ್ನು ತೆರೆಯಿರಿ. ಒಳ್ಳೆಯದಾಯಿತು, ಇದುವರೆಗೂ ಚೆನ್ನಾಗಿ ನಡೆದಿದೆ. ಆದರೆ ಕೇವಲ ಸುತ್ತಿಕೊಂಡು ಹೋಗುವಂತಹ ಪತಂಗಗಳು ಆಗಬಾರದು. ಅನುಭೂತಿಯ ಶಿಕ್ಷಣವನ್ನು ಮಾಡುವುದರಿಂದ ಪಕ್ಕಾ ಪತಂಗಗಳಾಗುತ್ತಾರೆ. ಬಹಳ ಚೆನ್ನಾಗಿದೆ, ಇದು ಸ್ವರ್ಗದಂತೆ ಇದೆ, ಇಲ್ಲಿಯವರೆಗೆ ಅನುಭೂತಿ ಆಗುತ್ತದೆ. ಆದರೆ ಇದ್ದೇ ಯಥಾರ್ಥ ಜ್ಞಾನವಾಗಿದೆ, ನಾಲೆಡ್ಜ್ ಆಗಿದೆ. ಈ ರೀತಿ ಸೇವೆಯ ಫಲಿತಾಂಶವೇನೋ ಚೆನ್ನಾಗಿದೆ. ಆದರೆ ಈಗ ಅನುಭೂತಿಯ ಸ್ವರೂಪರಾಗಿ ಅನುಭೂತಿ ಮಾಡಿಸಿ. ಅನುಭೂತಿ ಮಾಡುವವರೆಂದರೆ ತಂದೆಯ ಜೊತೆ ಸೀದಾ ಸಂಬಂಧವನ್ನು ಇಡುವವರು ಆಗಿದ್ದಾರೆ. ಇಂತಹ ಅನುಭವಿ ಪತಂಗಗಳನ್ನು ತಯಾರು ಮಾಡಿ ಸಹಯೋಗಿಗಳನ್ನಾಗಿ ಮಾಡಿರುವ ಕಾರಣ ಬಹಳ ಅಭಿನಂದನೆಗಳು. ಅದೇ ರೀತಿ ಮಾಡುತ್ತಾ ಇರಿ. ಇದೇ ಪ್ರಾಪ್ತಿಯಾಗುವ ಸ್ಥಾನವಾಗಿದ್ದು ಇಲ್ಲಿಯೇ ಪ್ರಾಪ್ತಿಯಾಗುತ್ತದೆ ಎಂಬ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿ ಪರಂಜ್ಯೋತಿಯ ಹಿಂದೆ ಓಡುವಂತೆ ಆಗಬೇಕು. ಹೀಗೆ ಈ ವರ್ಷ ಬಾಪ್ ದಾದಾ ವಿಶೇಷವಾಗಿ ಸೇವೆಯಲ್ಲಿ ಅನುಭೂತಿ ಮಾಡಿಸುವ ಶಿಕ್ಷಣವನ್ನು ಮಾಡಿಸಲು ಇಷ್ಟಪಡುತ್ತಾರೆ. ಇದರಿಂದ ಮಾತ್ರ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ಸಾಕ್ಷಾತ್ ತಂದೆಯ ಪ್ರತ್ಯಕ್ಷವಾಗುತ್ತದೆ. ಏನು ಮಾಡಬೇಕೆಂದು ಕೇಳಿದ್ದೀರಲ್ಲವೇ? ಏನು ಮಾಡಬೇಕೆಂಬ ಯೋಜನೆ ಸಿಕ್ಕಿತು. ಈ ವರ್ಷದಲ್ಲಿ ಫಲಿತಾಂಶವನ್ನು ನೋಡುತ್ತಾರೆ. ಒಳ್ಳೆಯದು. 4 ಕಡೆಯ ಅತಿ ಪ್ರೀತಿಯ ಬಾಪ್ ದಾದಾರವರ ಹೃದಯ ಸಿಂಹಾಸನಾರೂಢ ಶ್ರೇಷ್ಠ ಆತ್ಮಗಳಿಗೆ ಸದಾ ಹದ್ದಿನ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಂತಹ ಬೇಹದ್ದಿನ ಪರಿವರ್ತಕ ಆತ್ಮಗಳಿಗೆ ಸದಾ 1 ಸೆಕೆಂಡಿನಲ್ಲಿ ಒಂದು ಸಂಕಲ್ಪವನ್ನು ವ್ಯರ್ಥ ಮಾಡದೆ ಜಮಾ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ದಯಾಹೃದಯಿಗಳಾಗಿ ದಾತರಾಗಿ ಪ್ರತಿ ಆತ್ಮನಿಗೆ ಒಂದು ವೇಳೆ ಬ್ರಾಹ್ಮಣ ಆತ್ಮವಾಗಿರಬಹುದು ಅಥವಾ ಬಾಯಾರಿರುವ ಆತ್ಮಗಳಿಗೆ ಏನಾದರೂ ಆಶ್ರಯವನ್ನು ಕೊಡುವಂಥವರಿಗೆ, ಸಕಾಶ ಕೊಡುವಂಥವರಿಗೆ, ಇಂತಹ ವಿಶಾಲ ಹೃದಯವನ್ನು ಇಟ್ಟುಕೊಳ್ಳುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ಬಹಳ 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 ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಉಮಂಗ ಉತ್ಸಾಹದಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿ ನಿಭಾಯಿಸುವಂತಹ ಆಲಸ್ಯ ಹಾಗೂ ಹುಡುಗಾಟಿಕೆಯಿಂದ ಮುಕ್ತಭವ. ಹಳಬ್ಬರೇ ಆಗಿರಬಹುದು ಅಥವಾ ಹೊಸಬ್ಬರೇ ಆಗಿರಬಹುದು. ಬ್ರಾಹ್ಮಣರಾಗುವುದು ಎಂದರೇನೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ತೆಗೆದುಕೊಳ್ಳುವುದು. ಯಾವಾಗ ಯಾವುದೇ ಜವಾಬ್ದಾರಿ ಇರುತ್ತದೆ ಅದನ್ನು ತೀವ್ರಗತಿಯಿಂದ ಪೂರ್ಣ ಮಾಡಲಾಗುತ್ತದೆ. ಜವಾಬ್ದಾರಿ ಇಲ್ಲವೆಂದರೆ ಹುಡುಗಾಟಿಕೆ ಇರುತ್ತದೆ. ಜವಾಬ್ದಾರಿ ಆಲಸ್ಯ ಮತ್ತು ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಉಮಂಗ ಉತ್ಸಾಹ ಉಳ್ಳವರು ಸದಾ ಅತಕ್ ಆಗಿರುತ್ತಾರೆ. ಅವರು ತಮ್ಮ ಚಲನೆ ವಲನೆಯಿಂದ ಅನ್ಯರಲ್ಲೂ ಸಹ ಉಮಂಗ ಉತ್ಸಾಹ ಹೆಚ್ಚಿಸುತ್ತಿರುತ್ತಾರೆ. ಸ್ಲೋಗನ್: ಸಮಯ ಪ್ರಮಾಣ ಶಕ್ತಿಗಳನ್ನು ಉಪಯೋಗಿಸುವುದು ಎಂದರೆ ಜ್ಞಾನಿ ಮತ್ತು ಯೋಗಿ ಆತ್ಮಗಳಾಗುವುದು. ಸೂಚನೆ: ಇಂದು ನಮ್ಮೆಲ್ಲರ ಪ್ರಾಣಪ್ರಿಯ ದಾದಿ ಪ್ರಕಾಶ್ ಮಣಿ ಜಿಯವರ
ಪುಣ್ಯ ಸ್ಮೃತಿ ದಿವಸವಾಗಿದೆ. ಹೇಗೆ ದಾದೀಜಿಯವರು ಪ್ರತಿ ಕರ್ಮದಲ್ಲಿ ಸತ್ಯವಾದಿಯಾಗಿ ಸತ್ಯ ಹೃದಯದಿಂದ ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಂಡು ಹೃದಯ ಸಿಂಹಾಸನಾಧಿಕಾರಿಯಾದರು, ಅದೇ ರೀತಿ ನಾವು ಸಹ ದಾದೀಜಿಯವರ ಸಮಾನರಾಗಬೇಕು. ಇದೇ ಅವರ ಪ್ರತಿ ಸ್ನೇಹಪೂರ್ಣ ಶ್ರದ್ಧಾಂಜಲಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.